ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳಲ್ಲ, ಸಿನಿಮಾ ರಂಗದ ಲೆಜೆಂಡ್ ಇವತ್ತು ತೀರ್ಕೊಂಡಿರೋದು. ತುಂಬಾ ಬೇಜಾರಾಗುತ್ತೆ. ಅವರ ಫ್ಯಾಮ್ಲಿ ತುಂಬ ಕ್ಲೋಸ್ ನನಗೆ. ಆಮೇಲೆ ಸರೋಜಮ್ಮ ಜೊತೆ ಎಷ್ಟು ಸತಿ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ, ಅವ್ರ ಜೊತೆ ಹೆಜ್ಜೆ ಹಾಕಿದ್ದೀನಿ. ಅವರಂಥ ಒಂದು ಲಿವಿಂಗ್ ಲೆಜೆಂಡ್ ಅಂತ ನಾನು ಯಾವಾಗಲೂ ಶೇರ್ ಮಾಡ್ಕೊತಿದ್ದೆ. ಈಗಲೂ ನಂಗೆ ಮೈ ರೋಮಾಂಚನ ಆಗ್ತಾಯಿದೆ. ಅವರನ್ನು ನಾನು ಅವ್ರ ಕೊನೆ ಕ್ಷಣದಲ್ಲಿ ಅವರನ್ನು ಈಗ ಮುಟ್ಬಿಟ್ಟು ಬಂದ ಅಂತ ನನಗೆ ಅನ್ನಿಸ್ತಾ ಇದೆ. ಕೆಲವೊಂದು ಸತಿ ಅನಿಸುತ್ತೆ ಈ ಥರದ್ದೆಲ್ಲ ಲೆಜೆಂಡ್ಸ್ಗಳಿಗೆ, ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಬಿ ಸರೋಜಮ್ಮ ಆಗಲಿ, ಇವ್ರಿಗೆಲ್ಲ ಸಾವನ್ನೋದೇ ಬರಬಾರ್ದು ಅಂತ. ಯಾಕಂದರೆ ಅವರೆಲ್ಲ ಅಂಥ ಅದ್ಭುತ ಸಿನಿಮಾಗಳನ್ನ ಮಾಡಿ ನಮಗೆಲ್ಲರಿಗೂ ಆ ಸಿನಿಮಾಗಳನ್ನ ನೋಡ್ಕೊಂಡು ನಾವೆಲ್ಲ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಂಥ ಒಂದು ನಟಿ ಆಗಬೇಕು ಅನ್ನೋ ಡ್ರೀಮ್ ಇಟ್ಕೊಂಡು ಬರಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ನಮಗೆಲ್ಲ ಕೊಟ್ಟವರು. ಇವ್ರಿಗೆಲ್ಲ ಸಾವು ಬರಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಹೋಗಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.